ಸೊಸೆ ಹಾಗೂ ಅತ್ತೆಯ ಹೊಂದಾಣಿಕೆ. ಸುಡು ಬಿಸಿಲಿನಲ್ಲಿ ಆಗ ತಾನೇ ಮಾರ್ಕೆಟ್ಗೆ ಹೋಗಿ ಮನೆಗೆ ಬಂದ ರೇವತಿ ಅತ್ತೆ ಮಾವ ಸುಸ್ತಾಗಿ ಹಾಲ್ನಲ್ಲಿ ಕುಳಿತು ರೇವತಿ ಅತ್ತೆ ಹೇಳ್ತಾರೆ, ರೇವತಿ, ಒಂದು ಗ್ಲಾಸು ತಣ್ಣೀರ್ ತಗೊಂಡು ಬಮ್ಮ ಎಂದಾಗ ತನ್ನ 6 ತಿಂಗಳ ಮಗುವನ್ನು ಎಷ್ಟೇ ಸಮಾಧಾನ ಮಾಡಿದ್ರೂ ಮಲಗದೆ ಅಳುತ್ತಿದ್ದ ಮಗುವನ್ನು ತನ್ನ ಅತ್ತೆಯ ಕೈನಲ್ಲಿ ಕೊಟ್ಟು ನೀರನ್ನು ತರಲು ಹೋದಾಗ ತನ್ನ ಅತ್ತೆ ಹೇಳ್ತಾರೆ, ಯಾಕೆ ಮಗು ಇಷ್ಟಳ್ತಿದೆ? ಮಗುಗೇನಾದ್ರೂ ಸರಿ ಮಾಡಿ ತಿನ್ನಿಸ್ಬಾರ್ದಾ ಎಂದು ಹೇಳಿದ್ದನ್ನು ಕೇಳಿ ರೇವತಿ ಹೇಳ್ತಾಳೆ, ಯಾಕೋ ಗೊತ್ತಿಲ್ಲ ಅತ್ತೆ, ತುಂಬಾ ಅಳ್ತಿದ್ದಾನೆ. ಸಮಯ ಬೇರೆ 1 ಗಂಟೆ ಆಗ್ತಿದೆ. ಅಡಿಗೆ ಬೇರೆ ಮಾಡಬೇಕು. ಒಂದೇ ಸಮನೆ ಅಳ್ತಿದ್ದಾನೆ ಎಂದು ಸೊಸೆ ಅತ್ತೆಯ ಬಳಿ ಹೇಳಿದ್ದನ್ನು ಕೇಳಿ ಅತ್ತೆ ಹೇಳ್ತಾರೆ, ಇರ್ಲಿ, ಅವನೇನು ಚಿಕ್ಕ ಮಗು, ಅವನಿಗೆ ಏನು ತೊಂದರೆ ಆಗ್ತಾ ಇದೆಯೋ ಏನೋ, ಸಾಯಂಕಾಲ ಒಂದ್ಸಲ ದೃಷ್ಟಿ ಹಾಕಿದ್ರೆ ಆಗುತ್ತೆ. ಹೊಟ್ಟೆ ಏನಾದ್ರೂ ಹಸಿವಾಗಿರ್ಬಹುದು. ಸರಿ ತಿಂದೆ ಇದ್ರೆ ಹಾಲೇನಾದ್ರೂ ಕುಡ್ಸೋದಲ್ವಾ? ಇಷ್ಟೊತ್ತಾದ್ರೂ ಏನು ತಿಂದೆ ಇದ್ರೆ ಅವನಿಗೆ ಹಾಲ್ ಹೇಗೆ ಕೊಡ್ತೀಯ ಹೇಳು? ತಗೋ, ಇದ್ರಲ್ಲಿ ಫ್ರೂಟ್ಸ್ ಇದೆ. ಇಂಥ ಸಮಯದಲ್ಲಿ ಇಷ್ಟೊತ್ತಾದ್ರೂ ಹೊಟ್ಟೆನ ಹಸಿವಿಟ್ಕೊಂಡು ಇರಬಾರ್ದು. ನೀನೊಬ್ಬಳಿಗೋಸ್ಕರನಾದ್ರೂ ಏನಾದ್ರೂ ಮಾಡ್ಕೊಂಡು ತಿನ್ನೋದಲ್ವಾ? ಹಾಲು ಕುಡಿಯೋ ಮಗುನಿಟ್ಕೊಂಡು ಇಷ್ಟೊತ್ತಾದ್ರೂ ಹೊಟ್ಟೆಗೇನು ಹಾಕೊಳ್ದಿರ ಸುಮ್ಮನೆ ಇದೆಯಲ್ಲ. ಮಗುಗೆ ಹಸಿವಾಗ್ದೆ ಇನ್ನೇನಾಗುತ್ತೆ ಹೇಳು? ಮನೆ ಕೆಲಸದ ಜೊತೆ ಮಗು ಹಾಗೂ ನಿನ್ನ ಕಡೆನೂ ಸ್ವಲ್ಪ ಗಮನ ಕೊಡು ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಅವಳ ಮನಸ್ಸು ಸಂತೋಷದಿಂದ ಅರಳುತ್ತದೆ. ತನ್ನ ಅತ್ತೆಯ ಮಾತಿಗೆ ಸರಿ ಅತ್ತೆ, 10 ನಿಮಿಷ ಮಗುನ ಇಟ್ಕೊಳ್ಳಿ, ನಾನ್ ಬರ್ತೀನಿ ಎಂದು ಹೇಳಿ ಫ್ರೂಟ್ಸ್ ಅನ್ನು ತೆಗೆದುಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ. 15 ನಿಮಿಷದ ನಂತರ 1 ಗ್ಲಾಸ್ ಹಾಲು ಮತ್ತೆ ಫ್ರೂಟ್ಸ್ ಅನ್ನ ಸೇವಿಸಿ ಮತ್ತೆ ಮಗುನ ಎತ್ಕೊಳ್ಳೋದಕ್ಕೋಸ್ಕರ ಅವಳ ಅತ್ತೆಯ ಬಳಿ ಬಂದಾಗ ಅವಳ ಅತ್ತೆ ಹೇಳ್ತಾರೆ, ನಿಮ್ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದೆ. ಕಿರಣ್ಗೆ ಬೇಗ ಬರೋದಕ್ಕೆ ಹೇಳ್ದೆ, ಆದ್ರೆ ಅವನು ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದೆ, ನೀವು ಹೋಗಿರಿ, ಮನೆಗೆ ಬರುವಾಗ ಸೀದಾ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ದ. ಮಗುನ ಮಲಗಿಸ್ಬಿಟ್ಟು ಅಡಿಗೆ ಮಾಡ್ಬಿಡು, ಊಟ ಮಾಡಿ ಬೇಗ ಹೋಗ್ಬಿಟ್ಟು ಬರೋಣ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಮನಸ್ಸಿನಲ್ಲಿ, ಅಪ್ಪ ದೇವ್ರೆ, ಹೇಗೋ ಅತ್ತೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ತಂದೆನ ನೋಡಕ್ ಹೋಗ್ಬೇಡ ಅಂತ ಹೇಳ್ತಾರೇನೋ ಅನ್ಕೊಂಡಿದ್ದೆ, ಅಥವಾ ಒಬ್ಳೆ ಹೋಗು ಅಂತೇನಾದ್ರೂ ಹೇಳ್ತಾರೇನೋ ಅನ್ಕೊಂಡಿದ್ದೆ. ಆದ್ರೆ ಅವರು ಕೂಡ ಜೊತೆಯಲ್ಲಿ ಬರ್ತಾ ಇರೋದು ತುಂಬಾ ಒಳ್ಳೇದಾಯ್ತು. ಅಪ್ಪ ನಾನ್ ನೋಡ್ದ ಹಾಗಾಗುತ್ತೆ. ಅಪ್ಪನಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಅತ್ತೆ ಮಾವ ನೋಡೋದಕ್ ಬಂದಿಲ್ಲ ಅಂತ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಳ್ತಿದ್ರು ಎಂದು ಮನಸ್ಸಿನಲ್ಲೇ ಹೇಳ್ಕೊಂಡು ಸಂತೋಷ ಪಡುತ್ತಾ ತನ್ನ ಅತ್ತೆ ಹೇಳಿದ್ದನ್ನು ಕೇಳಿ, ಸರಿ ಅತ್ತೆ, ಸ್ಟವ್ ಮೇಲೆ ಅನ್ನಕ್ಕಿಟ್ಟಿದ್ದೀನಿ, ಮಗುನ ಕೊಡಿ, ಮಲಗಿಸ್ಬಿಟ್ಟು ತರಕಾರಿ ಸಾಂಬಾರ್ ಮಾಡ್ಬಿಡ್ತೀನಿ, ಊಟ ಮಾಡಿದ್ಮೇಲೆ ಹೋಗ್ಬಿಟ್ಟು ಬರೋಣ ಎಂದು ಹೇಳಿ ಮಗುನ ಎತ್ಕೊಂಡು ರೂಮ್ಗೆ ಬರ್ತಾಳೆ. ಇನ್ನು ಅಷ್ಟರಲ್ಲೇ ಪಕ್ಕದ ಮನೆ ಸರೋಜಾದೇವಿ ರೇವತಿ ಅತ್ತೆ ಮನೆಗೆ ಬರ್ತಾರೆ. ಇನ್ನು ಇವರ ಬಗ್ಗೆ ಹೇಳ್ಬೇಕೆಂದ್ರೆ ಇವರಿಗೆ 2 ಗಂಡ್ಮಕ್ಳು. ಅವರಿಬ್ಬರಿಗೂ ಮದುವೆಯಾಗಿ ಬೇರೆಯಾಗಿರ್ತಾರೆ. ಇನ್ನು 2 ವರ್ಷದ ಹಿಂದೆಯೇ ಸರೋಜಾದೇವಿಯವರ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿರ್ತಾರೆ. ಇನ್ನು ಮನೆಯಲ್ಲಿರೋದು ಇವರೊಬ್ರೆ. ಇವರ ಮನೆ ನಡೆಸೋದಕ್ಕೆ ಗಂಡನ ಪಿಂಚಿನ್ ಬರ್ತಿತ್ತು. ಹಾಗಾಗಿ ಅದನ್ನೇ ತಿನ್ಕೊಂಡು ಹಾಗೋ ಹೀಗೋ ಜೀವನ ಕಳಿತ ಸಮಯ ಸಿಕ್ಕಿದಾಗಲೆಲ್ಲ ಬೇರೆಯವರ ಮನೆ ತಿರುಗೋ ಬುದ್ಧಿ ಇವರದಾಗಿತ್ತು. ಹಾಗಾಗಿ ಅಂದು ಕೂಡ ರೇವತಿಯವರ ಮನೆಗೆ ಬರ್ತಾರೆ. ಹಾಲ್ನಲ್ಲೇ ಕುಳಿತಿದ್ದ ರೇವತಿ ಅತ್ತೆಯ ಬಳಿ ಬಂದು ಮಾತಿಗೆ ಕುಳಿತು ಬಿಡ್ತಾರೆ. ಇನ್ನು ರೇವತಿ ಮಗುವನ್ನು ಮಲಗಿಸುತ್ತಿರೋ ಕಾರಣ ಮನೆಗೆ ಬಂದ ಸರೋಜಾದೇವಿಯವರಿಗೆ ಕಾಫಿ ಮಾಡಲು ರೇವತಿ ಅತ್ತೆ ಹೋಗ್ತಾರೆ. ಕಾಫಿ ಮಾಡ್ಕೊಂಡು ಬಂದು ಕೊಟ್ಟಿದ್ದನ್ನು ನೋಡಿ ಸರೋಜಾದೇವಿ ಹೇಳ್ತಾರೆ, ಎಲ್ಲಿ ಸೊಸೆ ಕಾಣ್ತಿಲ್ಲ, ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೇನೋ, ಕಾಫಿನ ನೀನ್ ಮಾಡ್ಕೊಂಡು ಬರ್ತಿದ್ಯಾ ಎಂದು ಹೇಳಿದ್ದನ್ನು ಕೇಳಿ ರೇವತಿ ಅತ್ತೆ ಹೇಳ್ತಾರೆ, ಹಾಗೇನಿಲ್ಲ, ಅವಳು ಒಳಗಡೆ ಮಗುನ ಮಲಗಿಸ್ತಿದ್ದಾಳೆ, ಅದಕ್ಕೆ ನಾನ್ ಮಾಡ್ಕೊಂಡು ಬಂದೆ ಎಂದು ರೇವತಿ ಅತ್ತೆ ಹೇಳಿದ್ದನ್ನು ಕೇಳಿ ಕಾಫಿ ಕುಡಿಯುತ್ತಿದ್ದ ಸರೋಜಾ ಹೇಳ್ತಾರೆ, ಹೂನಮ್ಮ, ನಿನ್ನಂತಹ ಅತ್ತೆ ಪಡೆಯೋದಕ್ಕೆ ಅವಳು ಎಷ್ಟು ಪುಣ್ಯ ಮಾಡಿದ್ದಾಳೋ ಏನೋ. ನೋಡು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ನಿನ್ನ ಹುಷಾರ್ನಲ್ಲಿ ನೀನಿರು. ಸೊಸೆನ ಇಷ್ಟೊಂದು ತಲೆ ಮೇಲೆ ಕುಣಿಸ್ಕೋಬೇಡ. ಆಮೇಲೆ ಅಷ್ಟೇ ರುಬ್ತಾರೆ. ಮಗುನ ಮಲ್ಗಿಸೋದು ದೊಡ್ಡ ವಿಷಯನಾ?
ಮನೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಇದೆಲ್ಲ ನೆಪಗಳಷ್ಟೇ. ಮನೆಗೆ ಯಾರಾದ್ರೂ ಬಂದಾಗ ಸೊಸೆ ತಾನೇ ಇದನ್ನೆಲ್ಲ ಮಾಡ್ಬೇಕು. ಅದನ್ನ ಬಿಟ್ಟು ಸೊಸೆ ಆರಾಮವಾಗಿದ್ದು ಅತ್ತೆ ಇದನ್ನೆಲ್ಲ ಮಾಡಿದ್ರೆ ನೋಡ್ದವ್ರು ಏನ್ ಹೇಳೋದಿಲ್ಲ. ನಿನ್ನ ಬುದ್ಧಿನ ನಿನ್ನ ಕೈಯಲ್ಲಿಟ್ಕೋ ಎಂದು ಹೇಳಿದೆ ತಡ. ರೇವತಿ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಅವರು ಆಡಿದ ಮಾತಿಗೆ ರೇವತಿ ಅತ್ತೆ ಹೇಳ್ತಾರೆ, ನೋಡು ಸರೋಜ, ನೀನು ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ. ಸುಮ್ಮನೆ ಇಲ್ದೇ ಇರೋ ಮಾತನಾಡ್ಬೇಡ. ಈ ಮನೆಗೆ ಅವಳು ಸೊಸೆಯಾಗಿ ಬಂದಾಗ್ನಿಂದಲೂ ಯಾರ್ ಮನೆ ಕೆಲಸ ಮಾಡ್ತಿದ್ದಾರೆ ಹೇಳು? ಮನೆ ಕೆಲ್ಸದಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡ್ತಿರೋದು ಅವಳೇ ಅಲ್ವಾ? ಇನ್ನ ಅವಳು ಮನೆ ಸೊಸೆಯಾದ ಮಾತ್ರಕ್ಕೆ ಎಷ್ಟು ಕೀಳಾಗಿ ನೋಡೋದು ಸರಿಯಲ್ಲ. ನೋಡು, ಅವಳು ನಮ್ಮ ಹಾಗೆ ಮನುಷ್ಯಳೆ. ಅವಳನ್ನ ಮದುವೆ ಮಾಡ್ಕೊಂಡು ಬಂದಾಗ್ನಿಂದ ನಮ್ಮ ಮನೆಯಲ್ಲಿ ಅವಳು ಎಲ್ಲವನ್ನ ನಿಭಾಯಿಸ್ತಿದ್ದಾಳೆ. ಗಂಡನ ಜೊತೆ ಮನೇನ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ. ಅತ್ತೆ ಮಾವನ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ. ಇನ್ನೇನು ಬೇಕು ಹೇಳು ನಮಗೆ? ಈಗ ಅವಳಿಗೆ ಚಿಕ್ಕ ಮಗು ಇದೆ. ಮಗುನ ಸುಧಾರಿಸ್ಕೊಂಡು ಎಲ್ಲ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅದನ್ನ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ನಂದೇ ನಡಿಬೇಕು ಅಂತಂದ್ರೆ ಹೇಗೆ ಹೇಳು? ಏನೋ ಮಗುನ ಮಲಗಿಸ್ತಿದ್ದಾಳೆ, ಅದಕ್ಕೆ ನಾನೇ ಕಾಫಿ ಮಾಡ್ದೆ. ಅದ್ರಲ್ಲಿ ತಪ್ಪೇನಿದೆ? ಇದು ನನ್ನ ಮನೆ ಕೂಡ ಹೌದು. ಅವಳು ಈ ಮನೆ ಸೊಸೆ ಅಂತ ಹೇಳಿ ಎಲ್ಲ ಅವಳ ಮೇಲೆ ಹಾಕೋದಕ್ಕಾಗುತ್ತಾ? ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ನಾವು ನೋಡ್ಕೊಳ್ಬೇಕು. ನಮಗೇನಾದ್ರೂ ಹೆಚ್ಚು ಕಮ್ಮಿ ಆದಾಗ ಅವಳು ನೋಡ್ಕೊಳ್ತಾಳೆ. ಇವತ್ತು ನಾವೇನ್ ಮಾಡ್ತೀವೋ ವಯಸ್ಸಾದ್ಮೇಲೆ ನಮಗ ಅದೇ ತಿರುಗೇಟಾಗೋದು. ಕೆಲವೊಂದು ಮನೆಗಳಲ್ಲಿ ಅತ್ತೆ ಸೊಸೆ ಅನ್ನೋ ಹೊಂದಾಣಿಕೆನೇ ಇರೋದಿಲ್ಲ. ಬೇರೆ ಯಾರ್ದು ಬೇಡ, ನಿನ್ನ ಉದಾಹರಣೆನೆ ತಗೋ. ನಿನ್ನ ಸೊಸೆ ಹಾಗೂ ಮಕ್ಕಳು ನಿನ್ ಜೊತೆ ಇದ್ದಾರಾ? ನೋಡು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ರೀತಿ ಇದ್ರೆ ಯಾವ ಮಗ ಹಾಗೂ ಸೊಸೆ ನಮ್ ಜೊತೆ ಇರೋದಕ್ಕೆ ಇಷ್ಟಪಡುತ್ತಾರೆ ಹೇಳು? ಅಂಥದ್ರಲ್ಲಿ ನಮ್ಮನೇಲಿ ಯಾವುದು ನಡೆದಿರ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ಆರಾಮವಾಗಿದ್ದೀವಿ. ಅದನ್ನ ನಿನ್ನ ಕೈಯಲ್ಲಿ ಆಗ್ತಿಲ್ವೇನೋ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಎಂದು ಹೇಳಿದ್ದನ್ನು ಕೇಳಿ ಸರೋಜಾದೇವಿ ಹೇಳ್ತಾರೆ, ಅಯ್ಯಯ್ಯೋ, ಏನೋ ನಾನು ನಿಮ್ಮ ಮನೆ ಒಡೆಯೋದಕ್ಕೆ ಹೇಳ್ತಾ ಇದ್ದೀನಿ ಏನೋ ಅನ್ನೋ ರೀತಿ ಮಾತಾಡ್ತಾ ಇದ್ದೀಯಾ ನೀನು ಎಂದು ಹೇಳಿದ್ದಕ್ಕೆ ರೇವತಿ ಅತ್ತೆ ಹೇಳ್ತಾರೆ, ನೋಡು ಸರೋಜ, ಮತ್ತೆ ಈ ರೀತಿ ಮಾತಾಡಿದ್ರೆ ಇನ್ನೇನಂತ ಅರ್ಥ ಹೇಳು? ನಾವು ಯಾರ ಮನೆ ವಿಷಯಕ್ಕೂ ಹೋಗಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರು ಕೇಳೋದಿಲ್ಲ. ನಮ್ಮನೆ ಸೊಸೆ ತಪ್ಪು ಮಾಡಿದ್ರೆ ಅವಳನ್ನ ಹೇಗೆ ತಿದ್ದಿ ಬುದ್ಧಿ ಹೇಳಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ಇನ್ನು ರೇವತಿ ಅತ್ತೆ ಹೇಳಿದ್ದೇ ತಡ. ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಸರೋಜಾದೇವಿ, ಅಯ್ಯೋ ದೇವ್ರೆ, ನಾನು ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನಾನೇ ಕೆಟ್ಟೋಳಾಗ್ಬಿಟ್ಟೆ. ಅದಕ್ಕೆ ಹೇಳೋದು ಒಳ್ಳೆಯದಕ್ಕೆ ಕಾಲ ಇಲ್ಲ ಅಂತ ಹೇಳಿ ಎಂದು ಗೊಣಗುತ್ತಾ ಮನೆಯಿಂದ ಹೊರಹೋಗುತ್ತಾರೆ. ಇನ್ನು ಇತ್ತ ಅಡುಗೆ ಮಾಡುತ್ತಿದ್ದ ರೇವತಿ ಅವಳ ಅತ್ತೆ ಸರೋಜಾದೇವಿಯ ಬಳಿ ಆಡಿದ ಮಾತುಗಳನ್ನ ಕೇಳಿ ಸಂತೋಷವಾಗುತ್ತದೆ. ಅತ್ತೆ ಅನ್ನೋ ಪದದಿಂದಲೇ ಭಯ ಪಡ್ತಿದ್ದೆ ನಾನು. ಆದ್ರೆ ಇವರನ್ನ ನೋಡಿ ಪ್ರತಿಯೊಬ್ರು ಕೆಟ್ಟವರಾಗಿರೋದಿಲ್ಲ ಅನ್ನೋದು ನನಗರ್ಥ ಆಯ್ತು. ನಾನ್ ಅದೇನ್ ಪುಣ್ಯ ಮಾಡಿದ್ನೋ ಇಷ್ಟು ಒಳ್ಳೆ ಅತ್ತೆ ಸಿಗೋದಕ್ಕೆ ಎಂದು ಮನಸ್ಸಿನಲ್ಲೇ ಸಂತೋಷ ಪಡುತ್ತಾ ತನ್ನ ಅತ್ತೆಯ ಬಳಿ ಬಂದು, ಅತ್ತೆ, ಆಂಟಿ ಎಷ್ಟು ಕೋಪದಲ್ಲಿ ಹೋದ್ರು ನೋಡಿ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ರೇವತಿ ಅತ್ತೆ ಹೇಳ್ತಾರೆ, ಬಿಡು, ಅವರಿಂದ ನಮಗೇನು ಆಗೋದಿದೆ. ಇವತ್ತು ನಾನು ಈ ರೀತಿ ಮಾತಾಡದೆ ಇದ್ದಿದ್ರೆ ನಾಳೆ ದಿನ ಇನ್ನೊಂದಷ್ಟು ಜಗಳ ತಂದಿಡೋ ಮಾತುಗಳನ್ನ ಹೇಳ್ತಿದ್ರು. ನೋಡು, ನಾಳೆ ದಿನ ನಾನು ಇಲ್ದೇ ಇದ್ದಾಗ ನಿನ್ನ ಹತ್ರ ಬಂದು ಇಲ್ದೇ ಇರೋ ಮಾತು ಹೇಳಿದ್ರು ಹೇಳ್ಬೋದು. ನಾನ್ ಇಲ್ದೇ ಇರುವಾಗ ಇಂಥವನ್ನೆಲ್ಲ ಮನೆಗ್ ಸೇರಿಸ್ಬೇಡ. ಸುಮ್ನೆ ನೆಮ್ಮದಿಯಾಗಿರುವ ಮನೆಗಳಲ್ಲಿ ಇಲ್ದೇ ಇರೋ ಮಾತುಗಳನ್ನ ಹೇಳ್ಕೊಂಡು ಸಂಸಾರ ಒಡೆಯೋ ಕೆಲಸ ಮಾಡೋದು ಬಿಟ್ರೆ ಇನ್ನೇನಿದೆ ಹೇಳು ಕೆಲಸ ಇವರಿಗೆ? ಕೇಳೋದಕ್ಕೆ ಗಂಡ ಇಲ್ಲ, ಇನ್ನ ಮಕ್ಕಳಂತೂ ಇವರ ಜೊತೆ ಇರೋದಕ್ಕಾಗ್ದೆ ಬೇರೆ ಇದ್ದಾರೆ. ಒಬ್ಬಂಟಿ ಏನು ಮಾಡೋದು ಅಂತ ಹೇಳಿ ಈ ರೀತಿ ಟೈಮ್ ಪಾಸ್ ಮಾಡ್ತಾರೆ. ಅಬ್ಬಬ್ಬಾ ಅಂದ್ರೆ ನನ್ನ ಬಗ್ಗೆ ಒಂದಿಷ್ಟು ಹೊರಗಡೆ ಕೆಟ್ಟದಾಗಿ ಮಾತಾಡ್ತಾರೆ. ಅದನ್ನ ಬಿಟ್ಟು ಇನ್ನೇನ್ ಮಾಡೋದಕ್ಕಾಗುತ್ತೆ ಅವ್ರ ಕೈಯಲ್ಲಿ? ಸರಿ ಸರಿ, ನೀನ್ ಹೋಗು, ಬೇಗ ಅಡಿಗೆ ಮುಗಿಸಿ ಊಟ ತಿಂದು ನಿಮ್ ಮನೆಗೆ ಹೋಗೋಣ. ಇಂತಹವರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಇಂತಹವರನ್ನೆಲ್ಲ ಆದಷ್ಟು ದೂರ ಇಡೋದ್ರಿಂದ ನಾವು ಕೂಡ ನೆಮ್ಮದಿಯಾಗಿರಬಹುದು ಎಂದು ಹೇಳಿ ರೇವತಿ ಅತ್ತೆ ಸುಮ್ಮನಾಗ್ತಾರೆ. ತನ್ನ ಅತ್ತೆಯ ಈ ವರ್ತನೆಯನ್ನು ಕಂಡು
ನಿಜವಾಗ್ಲೂ ನೆಮ್ಮದಿಯಾಗಿರೋದಕ್ಕೆ ಮನೆಗಳಲ್ಲಿ ಈ ರೀತಿ ಯೋಚನೆ ಮಾಡೋ ಒಬ್ಬರಿದ್ರೂ ಸಾಕು. ಮನೆಯಲ್ಲಿ ನೆಮ್ಮದಿ ಇರುತ್ತೆ ಎಂದು ಸಂತೋಷ ಪಡುತ್ತಾ ಮಧ್ಯಾಹ್ನದ ಊಟವನ್ನು ಮುಗಿಸಿ ರೇವತಿ ತನ್ನ ಅತ್ತೆಯ ಜೊತೆ ತನ್ನ ತಂದೆಯನ್ನು ನೋಡಲು ಹೊರಡುತ್ತಾಳೆ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಸಂಬಂಧಗಳಲ್ಲಿ ಪ್ರೀತಿ ಹಾಗೂ ನಂಬಿಕೆ ಎಷ್ಟು ಮುಖ್ಯವೋ ಹೊಂದಾಣಿಕೆ ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಕೆಲವೊಮ್ಮೆ ಸಂಬಂಧಗಳಲ್ಲಿ ದೊಡ್ಡವರು ಚಿಕ್ಕವರು ಎನ್ನುವ ಭೇದ ಭಾವವಿಲ್ಲದೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವುದರಿಂದ ಆದಷ್ಟು ಅಂತಹ ಸಂಬಂಧಗಳು ಸಂತೋಷವಾಗಿರುತ್ತವೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.